ಮೊದಲು ಅಸಂಘಟಿತ ಕಾರ್ಮಿಕರ ನೋಂದಣಿ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಸ್ಥಳಿ ಈ 26 ಅಸಂಘಟಿತಗಳ ಕಾರ್ಮಿಕ ವರ್ಗದನ್ನು ಗುರುತಿಸಿ ಅದರಲ್ಲಿ ಫೋಟೋಗ್ರಾಫರ್ನ ಮೊದಲ ತಗೊಂಡ್ರು. ಅವ್ರಗ ಈಗ ಮೊದಲು ನಮ್ಮ ಕಾರ್ಮಿಕ ಇಲಾಖೆ ಒಳಗೆ ಅವ್ರು ರಿಜಿಸ್ಟ್ರೇಷನ್ ಆಗ್ಬೇಕು. ಮೊದಲು ಅವ್ರಿಗೆ ಅರ್ಹತೆಗಳು ಏನಿದ್ದಾವ ಅಂತಂದ್ರೆ, ಮೊದಲು ಕರ್ನಾಟಕ ರಾಜ್ಯದ ನಿವಾಸಿ ಆಗಿರ್ಬೇಕು. ಅವ್ರ ವಯೋಮಿತಿ 18ರಿಂದ 60 ವರ್ಷ ಇರಬೇಕು. ಯಾವುದೇ ರೀತಿ ಆದಾಯ ತೆರಿಗೆ ಪಾವತಿದಾರರಾಗಿರಬಾರ್ದು. ಯಾವುದೇ ರೀತಿ ESI PF ಸೌಲಭ್ಯನ ಹೊಂದಿರಬಾರ್ದು. ಈ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಾದ್ರೆ ಏನೇನು ದಾಖಲಾತಿಗಳು ಬೇಕಾಗುತ್ತೆ ಅಂತಂದ್ರೆ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ವಯಸ್ಸಿನ ಪ್ರಮಾಣ ಪತ್ರ, ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಯಾವುದೇ ರೀತಿ, ಆಮೇಲೆ ಪಡಿತರ ಚೀಟಿ, ಬ್ಯಾಂಕ್ ಪಾಸ್ಬುಕ್, ಇವೆಲ್ಲ ಡಾಕ್ಯುಮೆಂಟ್ಸ್ನ ತಂದು ಕೊಟ್ಟರೆ ನಮ್ಮ ಆಫೀಸ್ ಒಳಗೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ. ಕೆಲವೊಂದು ಜನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಾರ. ಇಲ್ಲಿ ಹಾರಿಗೆ ಒಳಗೆ ನಾ ಕಂಡಂಗೆ ಭಾಳಷ್ಟು ಫೋಟೋಗ್ರಾಫರ್ ಶಾಪ್ಗಳು ಭಾಳಷ್ಟು ಅದಾವ. ಅದಕ್ಕಿಂತ ಮುಂಚೆ ಶಾಪ್ ಆ್ಯಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಒಳಗೆ ಈ ಸಂಸ್ಥೆಗಳು ಎಲ್ಲ ರಿಜಿಸ್ಟ್ರೇಷನ್ ಆಗಬೇಕು ಮೊದಲು. ಇವ್ರಿಗೆ ಈ ಯೋಜನೆ ಅಡಿ ಒಳಗೆ ನಮ್ಮಲ್ಲಿ ಸಾಕಷ್ಟು ಪರಿಹಾರಗಳದಾವ. ಏನಂತ ಸಿಗುತ್ತ. ಆಮೇಲೆ ನೆಕ್ಸ್ಟ್ ಏನಾದರೂ ಭಾಗಶಃ ದುರ್ಬಲತೆ, ಡಿಸಬಿಲಿಟಿ ಏನಾದರೂ ಆಗಿದ್ರೆ ಅವ್ರಿಗೆ ಶೇಕಡಾವಾರು ಆಧಾರದ ಮೇಲೆ 1 ಲಕ್ಷ ಪರಿಹಾರ ಕೊಡ್ತಾರೆ. ನೆಕ್ಸ್ಟ್ ಆಸ್ಪತ್ರೆ ಖರ್ಚಾಗಿದ್ರೆ ಒಂದು 50,000 ತನಕನೂ ಕೊಡ್ತಾರೆ. ಸಹಜ ಮರಣ ಅಥವಾ ಅವ್ರದ ಏನಾದರೂ ನಾರ್ಮಲ್ ಡೆತ್ ಆಗಿದ್ರೆ ಅವ್ರಿಗೆ ಅಂತ್ಯಕ್ರಿಯೆ ವೆಚ್ಚ ಸಿಗುತ್ತೆ. ಎಷ್ಟಂತಂದ್ರೆ 10,000 ಧನ ಸಹಾಯ ಸಿಗುತ್ತೆ. ಪ್ರಾರಂಭಿಕವಾಗಿ ಗುರುತಿಸಲಾದ 26 ವರ್ಗಗಳ ಅಸಂಘಟಿತ ಕಾರ್ಮಿಕರ ಪಟ್ಟಿ ಯಾವ್ದಾವ್ದಂದ್ರೆ, ಇಲ್ಲಿ ಸಾಕಷ್ಟು ಹೆಣ್ಮಕ್ಳು ಬಂದಿರಿ. ನಾನು ಜಾಸ್ತಿ ಟೈಮ್ ತಗೊಳಂಗಿಲ್ಲ. ಇಲ್ಲಿ ಯಾರ ರಿಜಿಸ್ಟ್ರೇಷನ್ ಆಗ್ಬೇಕಂತಂದ್ರೆ, ಹಮಾಲರು, ಟೈಲರಿಂಗ್ ಕೆಲಸ ಮಾಡೋರು, ಗೃಹ ಕಾರ್ಮಿಕರು, ಅಗಸರು, ಚಿಂದಿಯಾಯವರು, ಅಕ್ಕಸಾಲಿಗರು, ಕುಂಬಾರರು, ಕಮ್ಮಾರರು, ಕ್ಷೌರಿಕರು, ಬಟ್ಟಿ ಕಾರ್ಮಿಕರು, ಸಿನಿ ಕಾರ್ಮಿಕರು, ನೇಕಾರರು, ಬೀದಿ ಬದಿ ವ್ಯಾಪಾರಿಗಳು, ಹೋಟೆಲ್ ಕಾರ್ಮಿಕರು, ಫೋಟೋಗ್ರಾಫರ್ಗಳು, ಸ್ವತಂತ್ರ ಲೇಖನ ಬರಹಗಾರರು, ಬೀಡಿ ಕಾರ್ಮಿಕರು, ಅಸಂಘಟಿತ ವಿಕಲಚೇತನ ಕಾರ್ಮಿಕರು, ಅಲೆಮಾರಿ ಪಂಗಡದ ಕಾರ್ಮಿಕರು, ಹಗ್ಗ ಸಿದ್ಧಪಡಿಸುವ ಕಾರ್ಮಿಕರು, ಉಪ್ಪನ್ನು ತಯಾರಿಸುವ ಉಪ್ಪಾರರು, ಬಿದಿರು ವೃತ್ತಿಯಲ್ಲಿರುವ ಮೇದಾರರು, ಚಪ್ಪಲಿ ತಯಾರಿಕೆ, ಕೇಬಲ್ ಕಾರ್ಮಿಕರು, ಕಲ್ಯಾಣ ಮಂಟಪ, ಸಭಾಭವನ, ಟೆಂಟ್ ಪೆಂಡಲ್ ಕಾರ್ಮಿಕರು, ಗಾದಿ, ಹಾಸಿಗೆ ಮತ್ತು ದಿಮ್ ತಯಾರಿಕಾ ಕಾರ್ಮಿಕರು. ಈಗ ಹೊಸದಾಗಿ 65 ಅಸಂಘಟಿತ ವಲಯಗಳನ್ನ ಸೇರ್ಪಡೆ ಮಾಡಿಕೊಂಡಾರ. ಅದರಲ್ಲಿ ಹಿಂದುಳಿದ ವರ್ಗಗಳು ಪ್ರವರ್ಗ 1, 2A, 3A ಮತ್ತು 3Bಗೆ ಸೇರಿದ ಪಾರಂಪರಿಕವಾಗಿ ವೃತ್ತಿಯಲ್ಲಿ ತೊಡಗಿದಂಥ ಕಾರ್ಮಿಕರು ಅವರು ನಮ್ಮ ಇಲಾಖೆ ಒಳಗೆ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತ. ಅವ್ರು ಯಾರಂತಂದ್ರೆ, ಬಡಗಿ, ಮರದ ಕೆತ್ತನೆ ಕೆಲಸ ಮಾಡೋರು, ಉಣ್ಣೆ ಮತ್ತು ಕಂಬಳಿ ನೇಯ್ಗೆ ಹಾಗೂ ಕಂಬಳಿ ತಯಾರಿಕೆ, ಅಡಿಕೆ ಹಾಳೆಯಿಂದ ತಟ್ಟೆ ತಯಾರಿಕೆ, ಪೊರಕೆ ಕಡ್ಡಿ ತಯಾರಿಕೆ, ಸುಣ್ಣ ಸುಡುವುದು, ವಾಲಗ ಊದುವುದು, ದನಗಾಯಿ ವೃತ್ತಿ, ಬಳೆ ವ್ಯಾಪಾರ, ಮೇಣದ ಬತ್ತಿ ತಯಾರಿಕೆ, ಕಂಚು ಕೆಲಸ, ನಾರಿನಿಂದ ವಿವಿಧ ಉತ್ಪನ್ನ ತಯಾರಿಕೆ, ಬೆತ್ತದ ಕೆಲಸ, ಗೊಂಬೆ ತಯಾರಿಕೆ ಮತ್ತು ಕೆತ್ತನೆ ಕೆಲಸ, ಚರ್ಮದ ವಸ್ತುಗಳ ತಯಾರಿಕೆ, ಅಗರಬತ್ತಿ ತಯಾರಿಕೆ, ಕಾಯತ್ ಫೈಬರ್ ತಯಾರಿಕೆ, ಸ್ಮಶಾನ ಕಾರ್ಮಿಕರು, ವಿಗ್ರಹ ಕಲ್ಲು ಕೆತ್ತನೆ ಕೆಲಸ ಕಾರ್ಮಿಕರು, ಮೀನುಗಾರಿಕೆ, ನಾಟಿ ಔಷಧಿ ತಯಾರಿಕೆ, ಬ್ಯೂಟಿ ಪಾರ್ಲರ್, ಶೀಟ್ ಮೆಟಲ್ ವೃತ್ತಿಯವರು, ಬೈಸಿಕಲ್ ರಿಪೇರಿಯವರು, ಬಣ್ಣಗಾರಿಕೆ, ಮುದ್ರಣಗಾರಿಕೆ ಮತ್ತು ಹಚ್ಚೆ ಹಾಕುವವರು, ಮ್ಯಾಟ್ ತಯಾರಿಕೆ, ಗಾಡಿ ರಥ ತಯಾರಿಕೆ, ಗ್ಲಾಸ್ ಬೀಡ್ಸ್ ತಯಾರಿಕೆ, ಮೆಟಲ್ ಕ್ರಾಫ್ಟ್ಸ್, ಟೀನ್ ವಸ್ತುಗಳ ತಯಾರಿಕೆ, ಜೇನು ಸಾಕಾಣಿಕೆ, ಗಾಣದ ಕೆಲಸ, ಮಷಿನರಿ ಕೆಲಸ, ಹೂವು ಕಟ್ಟುವ ವೃತ್ತಿ, ಪಾತ್ರೆ ಕಲಾಯ ಹಾಕುವುದು, ವಾದ್ಯ ವೃಂದ ವೃತ್ತಿ, ವೆಲ್ಡಿಂಗ್ ಕೆಲಸ, ಕುರಿ ಸಾಕಾಣಿಕೆ, ಇವರೆಲ್ಲ ಅಸಂಘಟಿತ ವಲಯದಲ್ಲಿ ರಿಜಿಸ್ಟ್ರೇಷನ್ ಆಗೋದಿರಲ್ಲ.